ಬ್ಲೂ ಅಂತಾರೆ ಸ್ಲಾಶ್ ಗ್ರೇ ಎಲಿಫೆಂಟ್ ಗ್ರೇ ಕಲರ್. ಅಗ್ರೆಸಿವ್ ಡಾಗು ಇಂಡಿಯಾಲ್ ಸಾಕಂಗಿಲ್ಲ ಅದು ಇದು ಅಂತೆಲ್ಲ ತುಂಬಾ ಜನ ಹೇಳ್ತಾರೆ. ಬಟ್ ಅಮೆರಿಕನ್ ಬುಲಿ ಬಗ್ಗೆ ನೀವೇನ್ ಹೇಳ್ತೀರಾ? ಪಾಕೆಟ್ ಬುಲಿ. ಪಾಕೆಟ್ ಬುಲಿ ಇದು ಬ್ಲೂ ಪೈಟ್ ಬಾಲ್ಡ್. ಏಜ್ ಬಂದ್ಬಿಟ್ಟು 1 year 6 months ಇವನಿಗೆ. ಇದ್ರ ಏಜ್ ಬಂದ್ಬಿಟ್ಟು ಓನ್ಲಿ 4 months. ಇದು ಬಂದ್ಬಿಟ್ಟು ನ್ಯಾನೋ ಕ್ಯಾಟಗರಿ ಬಿಲೋ 10 inches. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ದಿವಸದಿಂದ ತುಂಬ ಜನ ಕೇಳ್ತಾನೆ ಇದ್ರಿ ಸರ್ ಪಪ್ಪೀಸ್ದು ವಿಡಿಯೋ ಮಾಡಿ ಅಂತ. ಅದು ಸ್ಪೆಷಲಿ ಏನಂದರೆ ಅಮೇರಿಕನ್ ಬುಲ್ಲಿ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಅಂತ, ಯಾವ ಥರದ ಸೈಜಸ್ ಬರುತ್ತೆ, ಅದ್ರ ಪಪ್ಪೀಸ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಸೊ ತುಂಬ ವರ್ಷ ಆಯಿತು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ. ಸೊ ಅಗೇನ್ ನಾನು ಮತ್ತೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ವಿಡಿಯೋ. ಸೊ ಅದಕ್ಕೆ ಇವತ್ತು ನಾನು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ಥರ ಅಮೇರಿಕನ್ ಬುಲ್ಲೀಸ್ ಎಲ್ಲ ಇದೆ, ಯಾವ ಥರ ಸೈಜಸ್ ಎಲ್ಲ ಇದೆ, ಎಲ್ಲನೂ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಇಲ್ಲೇ ನೋಡ್ತಿರ್ಬೋದು, ನಾನು ಹೇಳ್ದೆ ಇಲ್ಲ ನಿಮಗೆ ಸ್ಪೆಷಲ್ ಅಮೇರಿಕನ್ ಬುಲ್ಲೀಸ್ ಅಂತ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮದರ್ ಫಾದರು ಅಮ್ಮ ಅಪ್ಪ ಅಂತ ಹೇಳ್ಬೋದು. ಸೊ ಇದ್ರದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಪಪ್ಪೀಸ್ ಎಲ್ಲ ತುಂಬಾ ಒಂದು ಕ್ವಾಲಿಟಿ ಪಪ್ಪೀಸ್ ಎಲ್ಲ ನಿಮಗೆ ಬೇಕಾದ್ರೆ ಇವ್ರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಮುಂಚೆ ಕೂಡ ಒಂದು ಅಮೇರಿಕನ್ ಬುಲ್ಲಿ ವೀಡಿಯೋಸ್ ಎಲ್ಲ ಮಾಡಿದ್ವಿ. ತುಂಬಾ ಒಂದು ರೆಸ್ಪಾನ್ಸ್ ಇತ್ತು, ಯಾಕಂದರೆ ಒಂದು ಕ್ವಾಲಿಟಿ ಬ್ರೀಡ್ಸು ಅದನ್ನು ಯಾವ ಥರ ನೀವು ಸಾಕ್ತಾ ಇರಿ, ಯಾವ ಥರ ನೋಡ್ಕೊತಾ ಇರೋ ಅದ್ರ ಮೇಲೆ ಕೂಡ ಅದು ಪಪ್ಪೀಸು ಕೂಡ ಡಿಪೆಂಡ್ ಆಗುತ್ತೆ. ಸೊ ಇವತ್ತು ನಾವು ನೋಡ್ತಾ ಇರೋದು ಬಂದ್ಬಿಟ್ಟು 2 ಡಾಗ್ಸ್ ಇದೆ. ಇದು ಆ್ಯಕ್ಚುಲಿ ಇದ್ರ ಬ್ರೀಡ್ ಬಗ್ಗೆ ಫಸ್ಟ್ ಹೇಳ್ಬಿಡಿ. ಅಮೇರಿಕನ್ ಬುಲ್ಲೀಸ್ ಅಂದರೆ ತುಂಬ ಜನಕ್ಕೆ ಮೈಂಡಲ್ಲಿ ಬರೋದಂದರೆ ಅಗ್ರೆಸಿವ್ ಡಾಗು, ಇಂಡಿಯಾಲ್ ಸಾಕಂಗಿಲ್ಲ ಅದು ಇದು ಅಂತೆಲ್ಲ ತುಂಬ ಜನ ಹೇಳ್ತಾರೆ. ಬಟ್ ಅಮೇರಿಕನ್ ಬುಲಿ ಬಗ್ಗೆ ನೀವೇನು ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು ಲೈಕ್ ಪಾಕೆಟ್ ಮತ್ತೆ ಲೈಕ್ ಮೈಕ್ರೋ ಸೈಜಲ್ಲಿ ಬರುತ್ತೆ. ಓಕೆ, ನಾನು ಬಂದ್ಬಿಟ್ಟು 6 to 7 years ಇಂದ ಬ್ರೀಡ್ ಮಾಡ್ತಾ ಇದ್ದೀನಿ. ಇವತ್ತುವರೆಗೂ ಏನು ಪ್ರಾಬ್ಲಮ್ ಏನು ಬಂದಿಲ್ಲ, ಅಥವಾ ಕಚ್ಚೋದಾಗಲಿ ರ್ಯಾಷಸ್ ಲೈಕ್ ಆ ಥರ ಏನಿಲ್ಲ. ಇದ್ರದ್ದು ಎರಡದು ಬಂದ್ಬಿಟ್ಟು ಪಪ್ಪೀಸ್ ಇದೆ ನನ್ನ ಹತ್ರ ಇವಾಗ. ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ಇದೆ, ಡಿಫ್ರೆಂಟ್ ಕಲರ್ ಇದೆ, ಸೇಮ್ ಕಲರ್ ಇಲ್ಲಿ ಇದೆ. ಮತ್ತೆ ಯೂಶಲಿ ಏನಂದ್ರೆ ಅಮೇರಿಕನ್ ಬುಲೀಸ್ ಬರೀ ಇದೇ ಸೈಜಲ್ಲಿ ಇರುತ್ತಾ ಅಥವಾ ಇನ್ನ ಹೈಟ್ ಬೆಳೆಯುತ್ತಾ ಆ ಥರ ಎಲ್ಲ ತುಂಬಾ ಜನ. ಸರ್ ಇದು ಬಂದ್ಬಿಟ್ಟು ಪಾಕೆಟ್ ಸೈಜಲ್ಲಿ ಬಂದ್ಬಿಟ್ಟು ಇಷ್ಟೊತ್ತವರೆಗೂ ನಾನು ಅಗ್ರೆಸಿವ್ ನೋಡಿಲ್ಲ. ಓಕೆ, ಸೈಜ್ ಬಂದ್ಬಿಟ್ಟು ಡಿಫ್ರೆಂಟ್ ಸೈಜ್ ಬರುತ್ತೆ. ಲೈಕ್ ಡಬಲ್ XL ಬರುತ್ತೆ, XL ಬರುತ್ತೆ, ಸ್ಟ್ಯಾಂಡರ್ಡ್ ಬರುತ್ತೆ. ನಮ್ಮ ಹತ್ರ ಇದ್ರಲ್ಲಿ ಬಂದ್ಬಿಟ್ಟು ಇವಾಗ ತೋರಿಸ್ತಾ ಈ ವಿಡಿಯೋ ಇದರಲ್ಲಿ ತೋರಿಸ್ತಾ ಇರೋದು ಡಬಲ್ XL ತೋರಿಸ್ತೀನಿ. ಬಟ್ ಇವಾಗ ಇದು ಬಂದ್ಬಿಟ್ಟು ಮೈಕ್ರೋ ಮತ್ತೆ ಪಾಕೆಟ್ ಸೈಜಲ್ಲಿ ಮಾತ್ರ ಇರೋದು. ಓಕೆ ಓಕೆ ಓಕೆ. ಸೊ ಇದಕ್ಕೆ ಏಜ್ ಎಷ್ಟಾಗಿದೆ ಇವಾಗ? ಇದು ಏಜ್ ಬಂದ್ಬಿಟ್ಟು ಇವನಿಗೆ ಬಂದ್ಬಿಟ್ಟು ಲೈಕ್ 1 year 6 months ಥರ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ಲೈಕ್ 3 years ಹತ್ರ. 3 years ಆಗಿದೆ. ಓಕೆ, ಸೊ ಅಮೇರಿಕನ್ ಬುಲ್ಲಿನ ನಾವು ಲೈಕ್ ಮನೇಲಿ ಕೂಡ ಸಾಕ್ಬೋದಾ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಮೇನ್ ಥಿಂಗ್ ಈಸ್ ನಮ್ಮ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಲೈಕ್ ಹೋಮ್ ರೀಡಿಂಗ್ ಯಾರು ಹೋಮ್ ಲೈಕ್ ಸಿಂಗಲ್ ಪೇರೆಂಟ್ಸ್ ಯಾರು ಇಟ್ಕೊಳ್ತಾರೋ ಅವರಿಗೆ ಲೈಕ್ ವೆರಿ ಕಂಫರ್ಟೇಬಲ್ ಕಂಪ್ಯಾಕ್ಟ್ ಸೈಜ್ ಅಂತ ಹೇಳ್ಬೋದು. ನಾನು ಸೈಜಲ್ಲಿ ಬಂದ್ಬಿಟ್ಟು ಈ ಸೈಜ್ನ ಇಟ್ಕೊಂಡ್ರೆ ನಿಮಗೆ ಮೇಂಟೆನೆನ್ಸ್ ಮಾಡೋಕ್ಕೆ, ಫುಡ್ಗೆ ಇದೆಲ್ಲ ಚೆನ್ನಾಗಿರುತ್ತೆ. ಅದೇ ಡಬಲ್ XL ಅಥವಾ ನೀವು ಸ್ಟ್ಯಾಂಡರ್ಡ್ ಅಥವಾ ಈ ಸೈಜ್ ಇಟ್ಕೊಂಡ್ರೆ ಹೆವಿ ಫುಡ್ನು ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನೊಂದು ಬಂದ್ಬಿಟ್ಟು ಅದರ ನೇಚರನ್ನು ಹೇಳಕ್ಕಾಗಲ್ಲ ಆ ಥರ ಇರುತ್ತೆ. ಬಟ್ ಇದು ಗಾರ್ಡಿಂಗ್ ಪರ್ಪಸ್ಗೆ ಇಲ್ಲ ಸರ್. ಓನ್ಲಿ ಫಾರ್ ದ ಡಬಲ್ XL ಅಥವಾ ಲೈಕ್ XL ನ ಗಾರ್ಡಿಂಗ್ ಪರ್ಪಸ್ಗೆ ಇಟ್ಕೊಬಹುದು. ಅದು ನೀವು ಯಾವ ತರ ನೀವು ಟ್ರೈನ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದ್ಬಿಟ್ಟು ಗಾರ್ಡಿಂಗ್ ಪರ್ಪಸ್ ಇಲ್ಲ ಸರ್, ಓನ್ಲಿ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಓಕೆ ಓಕೆ ಸರ್, ಇವಾಗ ಇದ್ಯಾವ್ದು ತೋರಿಸ್ತಾ ಇರೋದು ನಾವು? ಇದು ಗೋಲ್ಡ್ ಅಂತ, ಮಿಸ್ಟರ್ ಗೋಲ್ಡ್. ಪಾಕೆಟ್ ಬುಲಿ, ಎಕ್ಸ್ಟ್ರೀಮ್ ಪಾಕೆಟ್ ಬುಲಿ, ಲಿಲಾಕ್ ಕಲರಲ್ಲಿ ಇದ್ದಾನೆ. ಇದು ಎಲ್ಬಿಸ್ ಟಾರ್ನಾಡೋ ಚೈನಾ ಇಂಪೋರ್ಟ್ ಮಗ. ಇದು ಚೈನಾ ಬ್ಲಡ್ ಲೈನ್ ಸಿಗಕ್ಕೆ ತುಂಬ ಕಷ್ಟ. ಇವನ್ ಹೆಡ್ ಪ್ರೊಫೈಲ್ ನೋಡ್ಬೋದು, ಇವನ್ ಫ್ರಂಟ್ ಲೆಗ್ಸ್ ನೋಡ್ಬೋದು, ತುಂಬ ಡಿಫ್ರೆನ್ಸ್ ಇರುತ್ತೆ ಬೇರೆ ನಾರ್ಮಲ್ ಬುಲ್ಲೀಸ್ಗಿಂತ. ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಹೆವಿ ಆಗಿದೆ, ಅದೇ ಒಂಥರ ಬಲ್ಕಿ ಆಗಿರ್ತಾನೆ. ಬೇಸಿಕ್ಲಿ ಕಂಪ್ಯಾನಿಯನ್ ಡಾಗ್, ಫ್ಲಾಟ್ ಫ್ರೆಂಡ್ಲಿ, ಅಗ್ರೆಷನ್ ಇಲ್ಲೇ ಇರ್ಬೋದು. ಕೃತಿಕಮ್ಮೆ ಏನು ಬಿಟ್ಬಿಡಿ. ಸೊ ಕಂಪ್ಯಾನಿಯನ್ ಡಾಗ್ಸ್ಗೆ, ಗಾರ್ಡಿಂಗ್ ಪರ್ಪಸ್ಗೆ, ಇದು ಫಾರ್ಮ್ ಪ್ರೊಟೆಕ್ಷನ್ ಆ ಥರ ಇದ್ರೆ ಈ ಎಕ್ಸ್ಟ್ರೀಮ್ ಪಾಕೆಟ್ ಡಾಗ್ಸ್ ಯೂಸ್ಫುಲ್ ಆಗಿರಲ್ಲ. ಇದು ಬರೀ ಕಂಪ್ಯಾನಿಯನ್ ಡಾಗ್ಸ್. ಓಕೆ, ಸೊ ಇದರದ್ದು ಮರಿ ಕೂಡ ನಮಗೆ ಸಿಗುತ್ತೆ, ಪಪ್ಪೀಸ್ ಎಲ್ಲ ಸಿಗುತ್ತೆ. ಓಕೆ ಓಕೆ ಓಕೆ. ಅದನ್ನ ಇದ್ಯಾವ್ದು ತೋರಿಸ್ತಾರೆ ಸರ್? ಇದು ಬ್ಲೂ ಪೈಟ್ ಬಾಲ್ಡ್, ಪಾಕೆಟ್ ಸೈಜ್ ಬಾಯ್. ಓಕೆ, ಇವನ ಹೆಸರು ಬಂದ್ಬಿಟ್ಟು ಎಲ್ಬಿಸ್ ಲೋಕಿ ಅಂತ. ಹೆಸರಲ್ಲೇ ಒಂಥರ ಮಸಲ್ ಸ್ಟ್ರಕ್ಚರ್, ಮಾಸ್ ಎಲ್ಲ ಕ್ಲೀನ್ ಬುಲ್ಲಿ ಥರ ಇದ್ದಾನೆ. ಇದು ಬಂದ್ಬಿಟ್ಟು ಎಲ್ಬಿಸ್ ಗೋಲ್ಡ್ ಅವನ್ ಮಗ.
ಓಕೆ 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 ಯೂಶಲಿ ಏನಂದರೆ ಸರ್ ಅಮೇರಿಕನ್ ಬುಲ್ಲಿಯಲ್ಲಿ ಕ್ವಾಲಿಟಿ ಅಂತ ಬಂದಾಗ ಏನೇನೆಲ್ಲ ನಾವು ನೋಡ್ತೀವಿ? ಬೇಸಿಕ್ಲಿ ಹೆಡ್ ಪ್ರೊಫೈಲು, ಹಾಂ ಹಾಂ ಹೆಡ್ ಪ್ರೊಫೈಲ್, ಆಂಗ್ಯುಲೇಷನ್, ಓಕೆ ಸ್ಟ್ರೈಟ್ ಲೆಗ್ಸು, ಹಾಂ 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 ಕ್ಲೀನ್ ಜಾಬ್ ಹೈಟು ಓಕೆ 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 ಮೇನಾಗಿ ನೋಡೋದು ಬುಲ್ಲೀಸಲ್ಲಿ. ಓಕೆ ಸೊ ನಿಮ್ಮ ಹತ್ರ ತೊಗೊಂಡ್ರೆ ಎಲ್ಲ ಸರ್ಟಿಫಿಕೇಟ್ಸು A to Z ಎಲ್ಲ ಪ್ರೊವೈಡ್ ಮಾಡ್ತೀರಾ? UKC ಸರ್ಟಿಫಿಕೇಟ್ ಬೇಕಾದರೆ ನಾವು ಮಾಡಿಕೊಡ್ತೀವಿ. ಓಕೆ 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 ಅದರ್ವೈಸ್ ಇಟ್ಸ್ ಇವನ್ ಯು ಸಿ ದ ಮದರ್ ಆ್ಯಂಡ್ ಫಾದರ್ ನೋಡಿದ ತಕ್ಷಣನೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಪಪ್ಪೀಸ್ ಹೆಂಗೆ ಬರ್ಬೋದು ಫ್ಯೂಚರ್ಗೆ. ಹಾಂ ಹಾಂ ಸೊ ಇನ್ನು ನೋಡ್ತಿರ್ಬೋದು ಆ್ಯಕ್ಚುಲಿ ಇದೊಂದು ಪಪ್ಪಿ, ಇದಕ್ಕೆ ಏಜ್ ಎಷ್ಟು ಸರ್ ಫಸ್ಟ್ ಹೇಳ್ಬಿಡಿ. ಸರ್ ಇದು ಏಜ್ ಬಂದ್ಬಿಟ್ಟು 1 year 6 months ಇವನಿಗೆ. ಓಕೆ ಇದ್ರ ಏಜ್ ಬಂದ್ಬಿಟ್ಟು ಓನ್ಲಿ 4 months. ಹಾಂ 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 ಸೊ ಇದು ಬಂದ್ಬಿಟ್ಟು XXL. ಓಕೆ ಓಕೆ ಇದು ಬಂದು ಲೈಕ್ ಪಾಕೆಟ್ ಸೈಜ್ ಬರುತ್ತೆ. ಹಾಂ ಹಾಂ ಬಟ್ ಇದು ನಂದೇ ಬ್ರೀಡಿಂಗ್ ಬಂದ್ಬಿಟ್ಟು. ಹೌದಾ? ಹಾಂ ಓಕೆ ಓಕೆ ಇದು ನಾನು ಇವರಿಗೆ ಕೊಟ್ಟಿರೋದು. ಚೆನ್ನಾಗಿದೆ ಆ್ಯಕ್ಚುಲಿ ನೋಡ್ಬೇಕಂದ್ರೆ. ತುಂಬ ಜನ ಏನು ಹೇಳೋದಂದರೆ ಅಗ್ರೆಸಿವ್ ಅಂತ ಹೇಳ್ತಾರೆ. ನಾನು ಮುಂಚೆ ಎಲ್ಲ ಹಂಗೆ ತಿಳ್ಕೊಂಡಿದ್ದು, ಬಟ್ ಇಲ್ಲಿ ಬಂದಾಗ ಎಷ್ಟು ಫ್ರೆಂಡ್ಲಿ, ಎಷ್ಟು ಚೆನ್ನಾಗಿ ಆಟ ಆಡುತ್ತೆ. ಆ್ಯಕ್ಚುಲಿ ಎಲ್ಲರೂ ಸಾಕ್ಬೋದು ಆ ಥರ ಒಂದು ಬ್ರೀಡ್ ಇದು ಕೂಡ. 100% ಸರ್. ಓಕೆ ಇದು ಕೋಟ್ ಕೂಡ ನೋಡ್ತಿರ್ಬೋದು ಎಷ್ಟು. ಇದು ಬಂದ್ಬಿಟ್ಟು ಲೀಲಾಕ್ ಕಲರ್. ಇದು ಲೀಲಾಕ್ ಕಲರ್ ಬರುತ್ತೆ. ಓಕೆ ಓಕೆ ಆ್ಯಂಡ್ ಇದ್ರದ್ದು ಇಯರ್ಸ್ ಕೂಡ ಒಂಥರ ಶಾರ್ಪ್ ಇದೆಯಲ್ಲ ಸರ್ ಇದು? ಇಯರ್ಸ್ ಬಂದ್ಬಿಟ್ಟು ಅದು ಮೋಡಿಫಿಕೇಶನ್ ಮಾಡಿರೋದು. ಹಾಂ 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 ಬಟ್ ಅವ್ರ ಇಯರ್ ಬಂದ್ಬಿಟ್ಟು ಕೆಳಗಡೆ ಇದಾಗಿರುತ್ತೆ. ಓಕೆ ಓಕೆ ಇದು ಇಯರ್ ಬಂದ್ಬಿಟ್ಟು ಮೋಡಿಫಿಕೇಶನ್ ಮಾಡಿದ್ದೀವಿ ಸರ್. ಇಲ್ಲಿ ನೋಡ್ತಿರ್ಬೋದು ಆ್ಯಕ್ಚುಲಿ ಒಂದು ಸೂಪರ್ ಆಗಿರೋ ಒಂದು ಕ್ಯೂಟ್ ಅಮೇರಿಕನ್ ಬುಲ್ಲಿ ಪಪ್ಪೀಸ್ ಎಲ್ಲ ಇದೆ. ಆ್ಯಕ್ಚುಲಿ ಅಲ್ಲಿ ತನಕನೂ ಇದೆ, ಆಲ್ಮೋಸ್ಟ್ ಒಂದು 8 ಪಪ್ಪೀಸು. ಸರ್ ಪಪ್ಪೀಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಬಂದ್ಬಿಟ್ಟು ಹೋಪು ಮತ್ತು ಆಲಿ ಫಸ್ಟ್ ಪೇರೆಂಟ್ಸ್ ತೋರಿಸಿದಲ್ವ, ಆ ಲೀಟರ್ ಪಪ್ಪೀಸ್ ಇದು. ಓಕೆ ಇದೊಂದು 5 ಡಿಫ್ರೆಂಟ್ ಶೇಡ್ಸಲ್ಲಿ ಒಂದೇ ಲೀಟ್ರಲ್ಲಿ ಬಂದಿದೆ. ಹಾಂ 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 ಓಕೆ ಇದು ಕ್ವಾಲಿಟಿ ನೋಡ್ಬೋದು, ಹೆಡ್ ಮತ್ತು ಪ್ರೊಫೈಲ್ ಎಲ್ಲ ಹಾಂ 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 ಕ್ಲೀನ್ ಆಗಿರುತ್ತೆ. ಓಕೆ 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 ಸೊ ಸೂಪರ್ ಆಗಿದೆ ನೋಡ್ತಿರ್ಬೋದು. ಆಲ್ಮೋಸ್ಟ್ ಬಾಡಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಎಷ್ಟು ಇದಾಗಿದೆ ಸರ್ ಇವಾಗ? ಇವತ್ತು ಬಂದ್ಬಿಟ್ಟು 55 days ಸರ್. 55 days ಆಗಿದೆ. ಓಕೆ 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 ಸೊ ನೋಡ್ತಿರ್ಬೋದು 55 days ಆಗಿದೆ. ಆಲ್ಮೋಸ್ಟು ತುಂಬ ಜನ ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟ್ ಲಿಟರ್ ಆಗಿದ ತಕ್ಷಣ ಇದು ಮಾಡ್ತಾರೆ. ಬಟ್ ನಿಮ್ದು ಯಾವ ಥರ ಒಂದು ಪ್ರೋಸೆಸ್ ಇರುತ್ತೆ ಅಂತ? ಲಿಟರ್ ಇದು ನಾವು ಬಂದ್ಬಿಟ್ಟು ಬೇಸಿಕ್ಲಿ 25th day ಪಪ್ಪಿ DP ಹಾಕ್ಬಿಡ್ತೀವಿ ವ್ಯಾಕ್ಸಿನ್. ಓಕೆ ಅದಾದಮೇಲೆ 45th day ಫಸ್ಟ್ ವ್ಯಾಕ್ಸಿನೇಷನ್ ಹಾಕ್ತೀವಿ. ಹಾಂ 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 ಎವ್ರಿ 15 days ಒನ್ಸ್ ಆಫ್ಟರ್ ಬರ್ತು ಡಿವಾರ್ಮಿಂಗ್ ಮಾಡ್ತೀವಿ. ಓಕೆ ಓಕೆ ಸೊ 45th day ವ್ಯಾಕ್ಸಿನೇಷನ್ ಆದಮೇಲೆ ನಾವು ಪಪ್ಪೀಸ್ನ ರೀಹೋಮ್ ಮಾಡೋದು. ಸೊ ಇದು ಪಪ್ಪೀಸ್ ಎಲ್ಲ ಬೇಕಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ 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 ಸೊ ಇದಕ್ಕೆ ಲೈಕ್ ಅಸಿಸ್ಟೆನ್ಸು ಯಾವ ಥರ ನೋಡ್ಕೊಬೇಕು, ಮೇಂಟೈನ್ ಯಾವ ಥರ ಮಾಡಬೇಕು? ನಾವು ಫುಡ್ ಚಾರ್ಟ್, ಡಯಟ್ ಚಾರ್ಟ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ ಬಿಕಾಸ್ ಒನ್ಸ್ ವಿ ಹ್ಯಾವ್ ರೀಹೋಮ್ಡ್ ವಿ ವಿಲ್ ಹ್ಯಾವ್ ರೆಗ್ಯುಲರ್ ಫಾಲೋಅಪ್ಸ್ ವಿತ್ ದ ಕ್ಲೈಂಟ್. ಓಕೆ ಅವ್ರನ್ನ ಫಾಲೋಅಪ್ ಮಾಡಿ ಹಾಂ ಹಾಂ ಹೆಂಗೆ ಗ್ರೋತ್ ಬರ್ತಾ ಇದೆ ಏನಂತ ಅದ್ರ ಪ್ರಕಾರ ನೀವು ಇದು ಮಾಡ್ಕೊಡ್ತೀರಾ? ಹೆಲ್ಪ್ ಮಾಡಿ. ಸರ್ ಇದರಲ್ಲಿ ಕಲರ್ಸ್ ಅಂದರೆ ಲೈಕ್ ಯಾವ ಥರ ಎಲ್ಲ ನಮಗೆ ಇದು ಮಾಡ್ಬೋದು ಸಿಗುತ್ತೆ ಅಂತ? ಇದು ಬಂದ್ಬಿಟ್ಟು ಹಾಂ ಬ್ಲೂ ಅಂತಾರೆ, ಸ್ಲ್ಯಾಶ್ ಗ್ರೇ, ಹಾಂ ಹಾಂ ಎಲಿಫೆಂಟ್ ಗ್ರೇ ಕಲರು. ಹಾಂ 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 ಓಕೆ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ರೇರ್ ಕಲರು, ಶಾಂಪೇನ್ ಅಂತ. ಓಕೆ ಲಿಲಾಕ್ ಶೇಡಲ್ಲಿ ಬರುತ್ತೆ, ಆದರೆ ಇದು ಆ್ಯಕ್ಚುಲಿ ಶಾಂಪೇನು. ಶಾಂಪೈನ್ ಇದೊಂದು ಸ್ವಲ್ಪ ರೇರ್ ಆಗಿ ಸಿಗುತ್ತೆ. ಹಾಂ 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 ಆಮೇಲೆ ಇದು ಬಂದ್ಬಿಟ್ಟು ಮಲ್ಟಿ ಕಲರ್ ಇದೆಯಲ್ಲ ಇದು ಬಂದ್ಬಿಟ್ಟು ಬ್ಲೂ ಮರ್ಲು. ಓಕೆ ಹಾಂ ಹಾಂ ಫಾದರ್ ಹಾಂ ಹಾಂ ಇದ್ರಿಂದ ಜೀನ್ಸಿಂದ ಬಂದಿದ್ದು ಬ್ಲೂ ಮರ್ಲು. ಓಕೆ ಇದು ಬಂದ್ಬಿಟ್ಟು ಬ್ಲ್ಯಾಕ್, ಹಾಂ ಹಾಂ ಫುಲ್ ಬ್ಲ್ಯಾಕ್, ಜೆಟ್ ಬ್ಲ್ಯಾಕ್. ಓಕೆ 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 ಇದು ಬ್ಲೂ. ಹಾಂ 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 ಇದು ಬಂದ್ಬಿಟ್ಟು ಫಾನ್ ಮರ್ಲು. ಓಕೆ ಇದಕ್ಕೆ ನೋಡಿ ಹಿಂದ್ಗಡೆನು ಇದು ಫಾನ್ ಮರ್ಲು, ಹಿಂದ್ಗಡೆನು ಮರ್ಲ್ ಮಾರ್ಕಿಂಗ್ ಇರುತ್ತೆ. ಓಕೆ 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 ಹಾಂ 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 ಇದೆರಡು ಬಂದ್ಬಿಟ್ಟು ಹಾಂ ಹಾಂ ಬ್ಲೂ ಮರ್ಲು ಮತ್ತೆ ಬ್ಲೂ ಕಲರ್ ಇದೆ. ಓಕೆ 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 ಸೊ ಇಷ್ಟು ಕಲರ್ ಆಪ್ಷನ್ಸ್ ಬರುತ್ತೆ ನಮಗೆ. ಹಾಂ ಬರುತ್ತೆ. ಓಕೆ ಸೊ ಇದು ಯಾವ್ದು ಸರ್? ಇದು ಒಂಥರ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ. ಇದು ಮೈಕ್ರೋ ಪಾಕೆಟ್ ಸ್ಟ್ಯಾಂಡರ್ಡು XL ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ನ್ಯಾನೋ ಕ್ಯಾಟಗರಿ, ಬಿಲೋ 10 inches, ಓಕೆ 9 to 10 inches ಅಟ್ ದ ವಿದರ್ಸ್ ಬರುತ್ತೆ. ಹಾಂ ಹಾಂ ಚಾಕ್ಲೇಟ್ ಕಲರು. ಓಕೆ ಓಕೆ ಇದು ಸೆಲಿಟಾ ಅಂತ. ಹಾಂ 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 ನ್ಯಾನೋ ಟೈಪು ನಮ್ಮ ಹತ್ರ ಇದೆ ಕಲೆಕ್ಷನಲ್ಲಿ, 2-3 ಇದೆ. ಇದು ಒಂದು ತೋರ್ಸೋಣ ಅಂತ. ಆಲ್ಮೋಸ್ಟ್ 2 years ಆಗಿದೆ. 2 years ಆಗಿದೆಯಾ? ತುಂಬಾ ಕಾಂಪ್ಯಾಕ್ಟ್ ಇದೆ. ಕಾಂಪ್ಯಾಕ್ಟ್ ಆಗಿ ತುಂಬಾ ಕಾಂಪ್ಯಾಕ್ಟ್, ತುಂಬಾ ಶಾರ್ಟ್. ಓಕೆ 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 ಹಾಂ 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 ಈ ಥರ ಬೇಕಾದರೆ ಫುಲ್ ಎಕ್ಸಾಟಿಕ್ ಬೇಕಾದರೂ ನಮಗೆ ಸಿಗುತ್ತೆ. ಓಕೆ ಮರ್ಲ್ ಕಲರಲ್ಲಿ ಬೇಕಾದರೆ ಮರ್ಲಲ್ಲಿ ಸಿಗುತ್ತೆ. ಲಿಲಾಕು, ಚಾಕ್ಲೇಟ್, ಮರ್ಲ್, ಇದು ಮೂರಲ್ಲಿ ನಾನು ಯಾವಾಗಾದ್ರೂ ಬಂದರೆ ಅದು ಅವೈಲೇಬಲ್ ಇರುತ್ತೆ. ಸರ್ ಇವಾಗ ಪಪ್ಪೀಸ್ ಕೂಡ ತೋರಿಸಿದ್ರಿ, ಆಮೇಲೆ ಅದ್ರದ್ದು ಬ್ಲಡ್ ಲೈನು, ಮದರು ಫಾದರ್ ಎಲ್ಲ ತೋರಿಸಿದ್ರಿ. ಸೊ ಇಲ್ಲ ತುಂಬಾನೇ ನೋಡ್ತಿರ್ಬೋದು ಆ್ಯಕ್ಚುಲಿ. ಇದು ಯಾವ ಸೈಜ್ ಬರುತ್ತೆ ಇದೆಲ್ಲ? ಸರ್ ಇದೆಲ್ಲ ಬಂದ್ಬಿಟ್ಟು ಪಾಕೆಟ್ ಸೈಜ್ ಸರ್. ಇದು ಪಾಕೆಟ್ ಸೈಜ್, ಅದು ಪಾಕೆಟ್ ಸೈಜ್ ಅದು ಪಾಕೆಟ್ ಸೈಜ್. ಇದು ಬಂದ್ಬಿಟ್ಟು XXL ಬರುತ್ತೆ. ಓಕೆ 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 XXL ಬರುತ್ತೆ. ಅದು ಬಂದ್ಬಿಟ್ಟು ನ್ಯಾನೋ ಬರುತ್ತೆ. ಹಾಂ ಹಾಂ ನ್ಯಾನೋ ಬರುತ್ತೆ, ಚಾಕ್ಲೇಟ್ ಕಲರು. ಓಕೆ ಇದು ಬಂದ್ಬಿಟ್ಟು ಮೈಕ್ರೋ ಬರುತ್ತೆ ಸರ್. ಹಾಂ ಹಾಂ ಹಾಂ
ಕಾಣ್ತಾ ಇದ್ದಿಲ್ಲ ಮಳೆ ಇದು ಮೈಕ್ರೋ ಬರುತ್ತೆ. ಇದು ಮೈಕ್ರೋ ಓಕೆ 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 ಸೂಪರ್. ಸೊ ಇವಾಗ ಇದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಥವಾ ತಗೊಳ್ಬೇಕು ಅಂದರೆ ಲೈಕ್ ಏನು ಕಾಂಟ್ಯಾಕ್ಟ್ ಮಾಡೋದು, ಯಾವ ಥರ? ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಲೈಕ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರದು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿದ್ರೆ ಫೋಟೋಸ್ ವೀಡಿಯೋಸ್ ವಾಟ್ಸಪ್ ಮಾಡಿದ್ರೆ ಫೋಟೋಸ್ ವೀಡಿಯೋಸ್ ಎಲ್ಲ ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.